ಗೃಹಲಕ್ಷ್ಮಿ ಹಣ ಬೇಕಾ? ಹಾಗಾದರೆ ಈ ರೂಲ್ಸನ್ನು ನೀವು ಫಾಲೋ ಮಾಡಲೇಬೇಕು. ಈ ರೂಲ್ಸ್ ಫಾಲೋ ಮಾಡದಿದ್ರೆ ಗೃಹಲಕ್ಷ್ಮಿ ಹಣ ಎಲ್ಲಿ ಬರೋದಿಲ್ಲ. ಯಾರೆಲ್ಲ ಗೃಹಲಕ್ಷ್ಮಿ ಹಣವನ್ನು ಪಡಿಬೇಕು ಅಂತ ಇದ್ದೀರಾ ನೋಡಿ, ಅವರು ಈ ರೂಲ್ಸನ್ನು ನೀವು ಫಾಲೋ ಮಾಡಲೇಬೇಕಾಗಿದೆ. ಈ ರೂಲ್ಸನ್ನು ಒಂದು ವೇಳೆ ನೀವು ಫಾಲೋ ಮಾಡಲಿಲ್ಲ ಅಂದರೆ ಗೃಹಲಕ್ಷ್ಮಿ ಹಣ ನಿಮಗೆ ಬರೋದಿಲ್ಲ. ಯಜಮಾಂತಿ ಫೋನ್ ನಂಬರ್ ಲಿಂಕ್ ಆಗಿದ್ರೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಹಣ ನಿಮಗೆ ಸಿಗುತ್ತೆ. ಯಾರದ್ದೋ ನಂಬರ್ಗೆ ಮೆಸೇಜ್ ಹೋದ್ರೆ ಗೃಹಲಕ್ಷ್ಮಿ ಹಣ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಬೇರೆ ಯಾರದ್ದೋ ನಂಬರ್ ಕೊಟ್ಟಿದ್ರೆ ಗೃಹಲಕ್ಷ್ಮಿ ಪರಿಷ್ಕರಣೆಗೆ ಸಚಿವ ಸಂಪುಟದಲ್ಲಿ ತೀರ್ಮಾನವನ್ನ ಮಾಡಲಾಗಿದೆ. ಗೃಹಲಕ್ಷ್ಮಿ ಹಣ ಪಡೆಯಲು ಬಯೋಮೆಟ್ರಿಕ್ ಕಡ್ಡಾಯ. ನೀವು ಹಣ ಪಡಿಬೇಕಂದ್ರೆ ಬಯೋಮೆಟ್ರಿಕ್ ಕಡ್ಡಾಯ ಇರುತ್ತೆ. ಫಲಾನುಭವಿಗಳು ಬೇರೆ ಯಾರದ್ದೋ ನಂಬರನ್ನ ಕೊಡುವಂತಿಲ್ಲ. ಇಲ್ಲಿ ನಿಮ್ಮದೇ ನಂಬರನ್ನ ಕೊಡಬೇಕಾಗತ್ತೆ. ಯಾರದ್ದೋ ನಂಬರ್ಗೆ ಹಣ ಬಂದಿರುವ ಮೆಸೇಜ್ ಹೋಗಬಾರದು. ನಿಮ್ಮದೇ ನಂಬರ್ ಆಗಿರಬೇಕು, ನಿಮ್ಮ ಹೆಸರಲ್ಲೇ ಇರಬೇಕು. ಗಂಡನ ಖಾತೆ ಇಲ್ಲವೇ ಮಕ್ಕಳ ಖಾತೆಗೂ ಕೂಡ ಹಣ ಹೋಗುವಂತಿಲ್ಲ. ನಿಮ್ಮದೇ ಖಾತೆಗೆ ಬರಬೇಕು. ಸೊಸೆ ಸೇರಿದಂತೆ ಮತ್ತು ಯಾರದ್ದೋ ಖಾತೆಗೆ ಇಲ್ಲಿ ಹಣ ಹೋಗುವಂತಿಲ್ಲ. ನಿಮ್ಮದೇ ಬ್ಯಾಂಕ್ ಖಾತೆ ಇರಬೇಕು, ನಿಮ್ಮದೇ ನಂಬರ್ ಇರಬೇಕು. ರಾಜ್ಯದಲ್ಲಿ ಒಟ್ಟು 1.20 ಕೋಟಿಗೂ ಅಧಿಕ ಫಲಾನುಭವಿಗಳಿದ್ದಾರೆ. ರಾಜ್ಯದಲ್ಲಿ ಸದ್ಯ 4.30 ಲಕ್ಷ ಫಲಾನುಭವಿಗಳ ಹೆಸರು ಡಿಲೀಟ್ ಆಗಿದೆ. ಈ ಮೂಲಕ ರಾಜ್ಯಕ್ಕೆ ನೂರಾರು ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ ಈ ರೀತಿ ಪರಿಷ್ಕರಣೆ ಮಾಡೋದ್ರಿಂದ. ಹಾಗಾಗಿ ರಾಜ್ಯ ಸರ್ಕಾರ ಇದಕ್ಕೆ ಮುಂದಾಗಿರುವಂಥದ್ದು. ಗೃಹಲಕ್ಷ್ಮಿ ಹಣ ಬೇಕು ಅನ್ನೋದಾದ್ರೆ ಈ ರೂಲ್ಸನ್ನು ನೀವು ಫಾಲೋ ಮಾಡಲೇಬೇಕು. ಒಂದು ವೇಳೆ ನೀವು ರೂಲ್ಸ್ ಫಾಲೋ ಮಾಡಿಲ್ಲ ಅಂದರೆ ಗೃಹಲಕ್ಷ್ಮಿ ಹಣ ನಿಮಗೆ ಬರೋದಿಲ್ಲ. ಯಜಮಾಂತಿಯ ಫೋನ್ ನಂಬರ್ ಲಿಂಕ್ ಆಗಿದ್ರೆ ಮಾತ್ರ ಹಣ ಸಿಗುತ್ತೆ. ಒಂದು ವೇಳೆ ನಿಮ್ಮ ಫೋನ್ ನಂಬರ್ ಲಿಂಕ್ ಆಗಿಲ್ಲ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಹಣ ನಿಮ್ಮ ಕೈ ಬಿಟ್ಟೋಗುತ್ತೆ. ನೀವು ಅಂದರೆ ಯಾರದ್ದೋ ನಂಬರ್, ಮಗಂದೋ ಮಗಳದೋ ಸೊಸೆದೋ ಅಥವಾ ಗಂಡಂದೋ ಯಾರ್ದೋ ನಂಬರ್ ಕೊಡೋ ಹಾಗಿಲ್ಲ. ಯಾರ್ದೋ ಖಾತೆಗೆ ನಿಮ್ಮ ಹಣ ಹೋಗೋ ಹಾಗಿಲ್ಲ. ನಿಮ್ಮ ಖಾತೆ ನಿಮ್ಮ ನಂಬರ್ ಇರಬೇಕು. ಹಾಗಿದ್ರೆ ಮಾತ್ರ ನೀವು ಇಲ್ಲಿ ಗೃಹಲಕ್ಷ್ಮಿ ಹಣವನ್ನು ಪಡಿಬಹುದಾಗಿದೆ. ಜೊತೆಗೆ ಬಯೋಮೆಟ್ರಿಕ್ ಕಡ್ಡಾಯ ಮಾಡಲಾಗಿದೆ. ಇಲ್ಲಿ ಫಲಾನುಭವಿಗಳಿಗೆ ಬಯೋಮೆಟ್ರಿಕ್ ಕಡ್ಡಾಯ. ಹಾಗಿದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಹಣ ಸಿಗುತ್ತೆ. ಯಾರ್ದೋ ನಂಬರ್ ಕೊಟ್ಟು ಯಾರ್ದೋ ಬ್ಯಾಂಕ್ ಅಕೌಂಟ್ನ ಕೊಟ್ಟರೆ ಇಲ್ಲಿ ನಿಮ್ಮ ಹೆಸರಿಗೆ ದುಡ್ಡು ಬರೋದಿಲ್ಲ. ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಈಗೆಲ್ಲ ಹಿಂದೆ ಏನಿತ್ತು, ಗಂಡನ ಖಾತೆಗೋ ಅಥವಾ ಗಂಡನ ನಂಬರ್ ಇದ್ದರೆ ಅಥವಾ ಮಗಳ ಯಾರ್ದೋ ಒಂದು ನಂಬರ್ ಇದ್ದರೆ ಆ ನಂಬರ್ ಲಿಂಕ್ ಆಗಿದ್ದರೆ ಸಾಕಾಗಿತ್ತು. ಆದರೆ ಈಗ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ನಿಮ್ಮ ನಂಬರೇ ಲಿಂಕ್ ಆಗಿರಬೇಕು. ಹಾಗಿದ್ರೆ ಮಾತ್ರ ನಿಮಗೆ ಹಣ ಬರುತ್ತೆ. ಇಲ್ಲ ಅಂದರೆ ಗೃಹಲಕ್ಷ್ಮಿ ಹಣ ನಿಮ್ಮ ಕೈ ಬಿಟ್ಟು ಹೋಗುತ್ತೆ. ಈ ರೀತಿಯಲ್ಲಿ ಈಗ ರಾಜ್ಯ ಸರ್ಕಾರ ಪರಿಷ್ಕರಣೆಗೆ ಮುಂದಾಗಿದೆ. ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈ ಹೊಸ ನಿಯಮ ಅಂದರೆ ಗೃಹಲಕ್ಷ್ಮಿ ಹಣ ಬೇಕು ಅಂದರೆ ನೀವು ಈ ರೂಲ್ಸ್ನ ಫಾಲೋ ಮಾಡಲೇಬೇಕು. ಒಂದು ನಿಮ್ಮ ನಂಬರ್ ಇರಬೇಕು, ನಿಮ್ಮ ಖಾತೆಯಲ್ಲಿ ನಿಮ್ಮ ನಂಬರ್ ಲಿಂಕ್ ಆಗಿರಬೇಕು, ಫೋನ್ ನಂಬರ್ ಲಿಂಕ್ ಆಗಿರಬೇಕು. ಇಲ್ಲ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಏನು ಗೃಹಲಕ್ಷ್ಮಿ ಹಣ ಮೆಸೇಜ್ ಏನು ಬರುತ್ತೆ ಆ ಮೆಸೇಜ್ ನಿಮ್ಮ ನಂಬರಿಗೆ ಬರಬೇಕು. ನಿಮ್ಮ ಗಂಡನ ನಂಬರಿಗೋ ಅಥವಾ ನಿಮ್ಮ ಮಗಳು ಸೊಸೆ ಯಾರ ನಂಬರ್ಗೂ ಕೂಡ ಹೋಗುವಾಗಿಲ್ಲ. ನಿಮ್ಮದೇ ಆದಂತಹ ನಂಬರ್ ಇರಬೇಕು. ಅದು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿರಬೇಕು. ಹಾಗಿದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಹಣ ಸಿಗುತ್ತೆ. ಈ ರೀತಿ ರಾಜ್ಯ ಸರ್ಕಾರ ಈಗ ಹೊಸ ರೂಲ್ಸನ್ನು ತಂದಿರುವಂಥದ್ದು. ಇಲ್ಲಿ ನೋಡಿ, ಗೃಹಲಕ್ಷ್ಮಿಯ ಒಂದು ಫಲಾನುಭವಿಗಳ ಸಂಖ್ಯೆ 1,20,00,000 ಇರುವಂಥದ್ದು. ಸದ್ಯ ರಾಜ್ಯದಲ್ಲಿ 4,30,000 ಫಲಾನುಭವಿಗಳ ಹೆಸರು ಡಿಲೀಟ್ ಆಗುವಂತಹ ಸಾಧ್ಯತೆ ಇದೆ. ಈ ಮೂಲಕ ರಾಜ್ಯಕ್ಕೆ 106 ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ. ಅಂದರೆ ಈ ರೀತಿ ಪರಿಷ್ಕರಣೆ ಮಾಡಿದಾಗ ಎಷ್ಟೋ ಜನರು ಮೊಬೈಲ್ ನಂಬರ್ ಲಿಂಕ್ ಆಗಿರಲಿಕ್ಕಿಲ್ಲ, ಅಂಥವ್ರದ್ದೆಲ್ಲ ಖಾತೆ ಡಿಲೀಟ್ ಆಗುತ್ತೆ. ಆದರೆ ಪರಿಷ್ಕರಣೆಗೆ ಈಗ ಮುಂದಾಗಿರೋದ್ರಿಂದ ಈ ರೂಲ್ಸನ್ನು ನೀವು ಫಾಲೋ ಮಾಡಬೇಕು. ನಿಮ್ಮದೇ ಆದಂತಹ ನಂಬರನ್ನು ಪಡಿಬೇಕು. ಅದನ್ನು ಅಕೌಂಟಿಗೆ ಲಿಂಕನ್ನು ಮಾಡಿಸ್ಬೇಕಾಗತ್ತೆ. ನಿಮ್ಮ ಮಗ ಸೊಸೆ ಅಥವಾ ಗಂಡ ಯಾರದ್ದೋ ನಂಬರನ್ನು ಲಿಂಕ್ ಆಗಿದ್ರೆ ಇಲ್ಲಿ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಹಾಗಾಗಿ ನಿಮ್ಮದೇ ನಂಬರ್ ಇರಬೇಕಾಗುತ್ತೆ. ನಿಮ್ಮದೇ ನಂಬರ್ ಇದ್ದಾಗ ಮಾತ್ರ ಗೃಹಲಕ್ಷ್ಮಿ ಹಣವನ್ನು ನೀವು ಪಡೆದುಕೊಳ್ಬಹುದಾಗಿದೆ. ಸರ್ಕಾರ ಈ ರೀತಿ ರೂಲ್ಸನ್ನು ತಂದಿರುವಂಥದ್ದು. ಗೃಹಲಕ್ಷ್ಮಿ ಹಣ ಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ನೀವು ಈ ರೂಲ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ಯಜಮಾಂತಿ ಫೋನ್ ನಂಬರ್ ಲಿಂಕ್ ಆಗಿದ್ರೆ ಮಾತ್ರ ಇಲ್ಲಿ ಹಣ ಸಿಗುತ್ತೆ. ನಿಮ್ಮ ಗಂಡ, ಮಗಳು, ಮಗ ಅಥವಾ ಸೊಸೆ ಯಾರದ್ದೇ ನಂಬರ್ ಅಥವಾ ಖಾತೆಗೆ ಲಿಂಕ್ ಆಗಿದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಸಿಗೋದಿಲ್ಲ. ರಾಜ್ಯ ಸರ್ಕಾರ ಪರಿಷ್ಕರಣೆಯಲ್ಲಿ ಈ ಹೊಸ ರೂಲ್ಸನ್ನು ಈಗ ಜಾರಿಗೆ ತಂದಿದೆ.